ಹಾಯ್ ಗಾಯ್ಸ್, ನಾನಿವತ್ತು ಬೆಳಗ್ಗೆನೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ವಜ್ರಗಿರಿ ಇಂಟೀರಿಯಲ್ ವರ್ಕ್ ಔಟ್ಲೆಟ್ಗೆ ಹೋಗ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಅಕ್ಕ ಮನೆದು ಸ್ವಲ್ಪ ಟಿ ವಿ ಯೂನಿಟ್ ಬೇಕಾಗಿತ್ತು. ಹಂಗಾಗಿ ಡಿಸೈನ್ಸ್ ನೋಡೋಣ, ಬೋರ್ಡ್ಸ್ ಮತ್ತು ಶೀಟ್ಸ್ ಯಾವ ಥರ ಐತೆ ಸರ್ವಿಸ್ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ನಾವು ಕೂಡ ನಾನು ಅಕ್ಕಮಕ್ಕ ಇಬ್ಬರು ಹೋಗಿದ್ದೀವಿ. ನಮ್ಮ ಹಸ್ಬೆಂಡು ಆಫೀಸ್ ಇದೆ, ಅವರು ಕೂಡ ತೋರಿಸ್ತಾ ಇದ್ದಾರೆ ಯಾವ ಥರ ಶೀಟ್ಸು ಏನು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ನೀವು ಕೂಡ ಒಳ್ಳೆ ಕಸ್ಟಮೈಸ್ ಮಾಡಿಕೊಡ್ತಾರೆ, ಒಳ್ಳೆ ಇಂಟೀರಿಯಲ್ ವರ್ಕ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ದಿವಸದಿಂದ ಟಿ ವಿ ಯೂನಿಟ್ ಮಾಡ್ಕೋಬೇಕಂತ ಇತ್ತು. ಇವೆಲ್ಲ ತುಂಬ ಕಾಸ್ಟ್ಲಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಕ್ಕ ಮನೆ ವರ್ಕ್ ನಡೀತಾ ಇರೋದ್ರಿಂದ ಇವೆಲ್ಲ ನೋಡೋಕ್ಕಂತ ಬಂದ್ವಿ, ನಾನು ಅಕ್ಕ ಮಗ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ನಮ್ಮ ಹಸ್ಬೆಂಡು. ಇವರು ಯಾವ ಥರ ಐತೆ ಅಂತ ನೋಡಿ. ಇದು ಚಂದಾಪುರ ಟು ಆನೇಕಲ್ ಮೈನ್ ರೋಡಲ್ಲಿರೋದು, ಇಗ್ಲೂರು ನಿಯರ್ ಬೈಗೆ. ನಾನು ಅಕ್ಕ ಮಗ ಇಬ್ಬರು ಕೂಡ ಹೋಗಿ ಇವತ್ತು ಸೆಲೆಕ್ಟ್ ಮಾಡಿದ್ವಿ. ನೋಡೋಣ, ಇನ್ನು ಪ್ಲ್ಯಾನಿಂಗಲ್ಲಿದ್ದೀವಿ. ಅದಾದಮೇಲೆ ನಾವು ಕೂಡ ಇವತ್ತು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೀದಾ ಚಂದಾಪುರಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಬೇಕನ್ನೋರು ಇಲ್ಲಿ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ, ಗೊತ್ತಾಗುತ್ತೆ ಯಾವ ಥರ ಕಲರ್ಸ್ ಬೇಕು, ಯಾವ ಥರ ಮೆಟೀರಿಯಲ್ ಬೇಕು, ಯಾವ ಥರ ನಿಮಗೆ ವುಡ್ಸ್ ಬೇಕು ಅಂತ ಎಲ್ಲ ಆಲ್ ಟೈಪ್ ಆಫ್ ವುಡ್ಸ್ ಸಿಗುತ್ತೆ. ಎಲ್ಲ ಥರ ಟಿ ವಿ ಯೂನಿಟ್ ಮತ್ತು ಕಬೋರ್ಡ್ಸು, ಕಿಚನ್ಸ್ಗೆ ಮತ್ತು ಟಿ ವಿ ಯೂನಿಟು, ಅದಾದಮೇಲೆ ಡೋರ್ಸು, ಇವೆಲ್ಲ ಕಸ್ಟಮೈಸ್ ಮಾಡಿಕೊಡ್ತಾರೆ, ಅಲ್ಲೇ ಮಾಡೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಾತ್ರ. ವುಡ್ಸು ಯಾವ್ಯಾವ ಥರ ಬೇಕು, ನಮ್ಮ ರೇಂಜಿಗೆ ತಕ್ಕಂಗೆ ಯಾವ್ದು ಬೇಕೋ ಅದು ನಾವು ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇದು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಇದು ಕ್ಲಾಸಿಯಾಗಿರ್ತೈತೆ. ಅದಾದಮೇಲೆ ಅಲ್ಲಿ ಮುಗಿಸ್ಕೊಂಡು ನಾವು ಸೀದಾ ಚಂದಾಪುರ ಕಡೆ ಹೋಗ್ತಾ ಇದ್ದೀವಿ. ನಾನು ಅಕ್ಕ ಮಗ ಇಬ್ಬರು ಕೂಡ ಜ್ಯೂಸ್ ಕುಡ್ಕೊಂಬರೋಣ ಅಂತ. ಅಕ್ಕ ಮಗ ಹೇಳ್ದ ಬಿರಿಯಾನಿ ತಿಂತೀಯಾ ಅಂತ ಹೇಳಿದ್ರು, ಆದರೆ ಸೋಮವಾರ ಆಗಿತ್ತು, ಹಂಗಾಗಿ ನಾವು ಬಿರಿಯಾನಿ ತಿನ್ನಲ್ಲ ಅಂತ ಹೇಳಿ ಸರಿ ಜ್ಯೂಸ್ ಕುಡ್ಕೊಂಬರೋಣ ಬಾ ಅಂತ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ಇಷ್ಟ ಆಗಿತ್ತು. ನನ್ನ ಇನ್ಸ್ಟಾ ಫ್ಯಾಮಿಲಿ ಪ್ಲೀಸ್ ಯಾರ್ಯಾರು ಫಾಲೋ ಮಾಡಿಲ್ಲ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಇತ್ತೀಚೆಗಂತೂ ತುಂಬ ವ್ಯೂಸ್ ಬರ್ತೈತೆ, ಬಟ್ ಫಾಲೋ ಯಾರೂ ಮಾಡ್ತಾಯಿಲ್ಲ, ಹಂಗಾಗಿ ಫಾಲೋ ಮಾಡ್ಕೊಳ್ಳಿ. ಮತ್ತು ಹೇಳಬೇಕಂದ್ರೆ ಆನೇಕಲ್ ಟು ಚಂದಾಪುರ ರೋಡ್ ಯಾವ ಥರ ಇದೆ, ತುಂಬ ಕಚಡ ಥರ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಅವರು ನೋಡೋಲ್ಲ, ಓಡಾಡಲ್ಲೇನೋ ಗೊತ್ತಿಲ್ಲ, ಆ ಥರ ಕಚಡ ಥರ ಐತೆ ರೋಡು. ಓಡಾಡೋಕ್ಕೆ ಆಗಲ್ಲ, ಅಷ್ಟು ವರ್ಸ್ಟ್ ಆಗಿದೆ ರೋಡ್ ಅಂತೂ. ಅದಾದಮೇಲೆ ನಾವು ಕೂಡ ಸೂರ್ಯ ಸಿಟಿಯಲ್ಲಿ ಒಂದು ಜ್ಯೂಸ್ ಕುಡ್ಕೊಂಡು ನಾನು ಅಕ್ಕ ಮಗ ಸೀದಾ ಮನೆ ಕಡೆ ಬರೋಣ ಅಂತ